ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಕೆಸೆಟ್ ಮತ್ತೆ ನೆಟ್, ಕೆಸೆಟ್ ಹಾಗೆ ಯುಜಿಸಿ ನೆಟ್ಟಿನ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅದೇ ರೀತಿ ಪೇಪರ್ 2 ಕಾಮರ್ಸ್‌ನ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಲಿದ್ದೇವೆ. ಓಕೆನಾ? ಹಿಂದಿನ ಒಂದು ಕ್ಲಾಸಲ್ಲಿ ನಾನು ನಿಮ್ಗೆ ಕೆಸೆಟ್ ನೆಟ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದೆ. ಆ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳಿದ್ರಿ, ಮ್ಯಾಮ್ ಸಿಲೆಬಸ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ, ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನಮ್ಗೆ ಎಕ್ಸ್‌ಪ್ಲೇನ್ ಮಾಡಿ ಅಂತ. ಸೊ, ದ ಕೆಸೆಟ್ ಮತ್ತೆ ನೆಟ್ ಅಲ್ಲಿ ಪೇಪರ್ 2 ಕಾಮರ್ಸಿನ ಸಿಲೆಬಸ್ ಯಾವ ರೀತಿ ಇರುತ್ತೆ, ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ನೋಡೋಣ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ಫಸ್ಟ್ ನಮಗೆ ಒಂದು ಸಿಲೆಬಸ್ ಗೊತ್ತಿದ್ರೆ ಮಾತ್ರ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನುವಂತ ಕ್ಲಾರಿಟಿ ಬರುತ್ತೆ. ಓಕೆನಾ? ಸೊ ನಾವು ಡಿಲೇ ಮಾಡದೇನೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಒನ್ ಬೈ ಒನ್ ಎರಡು ವಿಷಯವನ್ನ ಡೀಟೇಲ್ ಆಗಿ ನೋಡೋಣ. ನೋಡಿ, ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದಾಗ ಡಿಟೇಲ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ. ಪೇಪರ್ 1 ಮತ್ತೆ ಪೇಪರ್ 2 ಅಂತ 2 ಪೇಪರ್ಸ್ ಇರುತ್ತೆ. ಓಕೆನಾ? ಸೊ ಮ್ಯಾಮ್ ನಮ್ಗೆ ಇದೆಲ್ಲ ಇನ್ಫಾರ್ಮೇಶನ್ ಗೊತ್ತು ಅಂತ ಇರೋರು ವೆಲ್ ಅಂಡ್ ಗುಡ್. ಆದ್ರೆ ತುಂಬಾ ಜನಕ್ಕೆ ಇನ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋರು ಅಥವಾ ಫಸ್ಟ್ ಟೈಮ್ ಎಕ್ಸಾಮ್ ಅನ್ನ ಕೊಡ್ತಾ ಇರೋರಿಗೆ ಈ ಇನ್ಫಾರ್ಮೇಶನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಪೇಪರ್ 1 ಅಂತ ಬಂದಾಗ ಇದು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಇದರಲ್ಲಿ 50 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ 1 ಅವರ್ ಟೈಮ್ ಇರುತ್ತೆ. ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್. ಅಂದ್ರೆ ನೀವು ಕಾಮರ್ಸ್ ಅವರಾಗಿರೋದ್ರಿಂದ ನಿಮಗೆ ಕಾಮರ್ಸ್ ಪೇಪರ್ ಇರುತ್ತೆ. 100 ಕ್ವೆಶನ್ಸ್ 200 ಮಾರ್ಕ್ಸ್ 2 ಅವರ್ಸ್ ಟೈಮ್. ಓಕೆ, ಟೋಟಲ್ 3 ಅವರ್ಸ್ ಡ್ಯೂರೇಷನ್ ಇರುತ್ತೆ. ಮೊದ್ಲೇನ್ ಮಾಡ್ತಿದ್ರು ಅಂದ್ರೆ ಪೇಪರ್ 1 ನ ಒಂದು ಪೇಪರ್ ಅನ್ನ ಸೆಪರೇಟ್ ಆಗಿ ಕೊಡ್ತಿದ್ರು. ಆ ಟೈಮ್ ಮುಗಿದ್ಮೇಲೆ ಪೇಪರ್ 2 ನ ಪೇಪರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಬಟ್ ಇವಾಗ ಟೋಟಲ್ ಒಂದೇ ಸಲಕ್ಕೆ ಎರಡೂ ಪೇಪರ್ ನ ಕೆಸೆಟ್ ಅಲ್ಲಿ ಕೊಡ್ತಾರೆ. ನೀವು ಎರಡೂ ಒಂದು ಪೇಪರಿಗೆ ಟೈಮ್ ಅನ್ನ ಅಲೋಕೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು. ಸರಿನಾ? ಸೊ ಮಾರ್ಕಿಂಗ್ ಸ್ಕೀಮ್ ಯಾವ ರೀತಿ ಇರುತ್ತೆ? ಸೊ ಮಾರ್ಕಿಂಗ್ ಸ್ಕೀಮ್ ಅಂತ ಬಂದಾಗ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿಯೊಂದು ನೋಡಿ 50 ಕ್ವಶನ್ಸ್ ಇದೆ, 100 ಮಾರ್ಕ್ಸ್ ಇದೆ. ಒಂದು ರೈಟ್ ಆನ್ಸರ್ಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆದ್ರೆ ತಪ್ಪು ಆನ್ಸರ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ. ಅಂದ್ರೆ ಇರುವಂತಹ 150 ಕ್ವಶನ್ಗಳನ್ನು ನೀವು ಕಂಪಲ್ಸರಿ ಆಗಿ ಅಟೆಂಡ್ ಮಾಡಬೇಕು 300 ಮಾರ್ಕ್ಸ್ಗೆ. ಓಕೆನಾ? ದಿಸ್ ಈಸ್ ದ ಎಕ್ಸಾಮ್ ಪ್ಯಾಟರ್ನ್. ಸೊ ತುಂಬಾ ಈಸಿ ಇದೆ. ಇದರಲ್ಲಿ ಡಿಫಿಕಲ್ಟ್ ಅನ್ನೋ ತರ ಅಥವಾ ಕನ್ಫ್ಯೂಷನ್ ಆಗೋ ತರ ಯಾವುದೇ ರೀತಿಯ ಕಾನ್ಸೆಪ್ಟ್ ಇಲ್ಲ. ಅರ್ಥ ಆಯ್ತಾ? ಸೊ ಪೇಪರ್ 1 ಅಂಡ್ ಪೇಪರ್ 2. ಇವಾಗ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ನಾವು ಪೇಪರ್ 2 ಕಾಮರ್ಸ್ ಅನ್ನ ಫೋಕಸ್ ಮಾಡೋದ್ರಿಂದ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಪಾರ್ಟ್ 2 ಅಲ್ಲಿ ಪೇಪರ್ 2 ಕಾಮರ್ಸ್ ನ ಡಿಟೇಲ್ ಸಿಲೆಬಸ್ ನ ಡಿಸ್ಕಸ್ ಮಾಡಲಿದ್ದೇನೆ. ಇಫ್ ಯು ವಾಂಟ್ ಟು ನೋ ಡಿಟೇಲ್ ಸಿಲೆಬಸ್ ಆಫ್ ಪೇಪರ್ 1, ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಈಗ ನಿಮ್ಗೆ ಕ್ಲಾರಿಟಿ ಬಂತು ಅನ್ಕೊಳ್ತೀನಿ. ಪೇಪರಿನ ಒಂದು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ. ಈಗ ಪೇಪರ್ 1 ನ ಸಿಲೆಬಸ್ ಬೇಕಾಗಿದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ಫೋಕಸ್ ಮಾಡಬೇಕು ಪೇಪರ್ 2 ಕಾಮರ್ಸಿನ ಸಿಲೆಬಸ್ ಏನಿದೆ. ನಿಮ್ಮ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ನೆಟ್ ಎಕ್ಸಾಮ್ ಆಗಿರ್ಬೋದು, ಎರಡಕ್ಕೂ ಕೂಡ ಸಿಲೆಬಸ್ ಸೇಮ್ ಇದೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರು ಕೊಟ್ಟಿರುವಂತಹ ಈ ಸಿಲೆಬಸ್ ಅಲ್ಲಿ ನೋಡಿ ಟೋಟಲ್ 10 ಚಾಪ್ಟರ್ಸ್ ಆಗಿದೆ. ಅರ್ಥ ಆಯ್ತಾ? ಸೊ ಒನ್ ಬೈ ಒನ್ ಟೋಟಲ್ 10 ಯೂನಿಟ್ಸ್ ಇದೆ. ಆ 10 ಯೂನಿಟ್ಸ್ ನ ಕಂಟೆಂಟ್ಸ್ ಅನ್ನು ಕೂಡ ನೀಟಾಗಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಆ ಸಿಲೆಬಸ್ ಅನ್ನ ಮುಂದಿಟ್ಕೊಂಡು ನಾವೇನ್ ಮಾಡ್ಬೇಕು, ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕು. ಯೂನಿಟ್ 1 ಬಿಸಿನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸಿನೆಸ್. ಎಸ್, ಈ ಬಿಸಿನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಅನ್ನುವಂತಹ ಒಂದು ಯೂನಿಟ್ ಏನಿದೆ, ತುಂಬಾ ಯೂನಿವರ್ಸಿಟಿಗಳಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಫಸ್ಟ್ ಸೆಮ್ ಅಲ್ಲಿ ಅಥವಾ ಸೆಕೆಂಡ್ ಸೆಮ್ ಅಲ್ಲಿ ಈ ಒಂದು ಸಿಲೆಬಸ್ ಅನ್ನ ನಾವು ನೋಡ್ತೀವಿ. ಅಕೌಂಟಿಂಗ್ ಅಂಡ್ ಆಡಿಟಿಂಗ್, ಬಿಸಿನೆಸ್ ಎಕನಾಮಿಕ್ಸ್, ಬಿಸಿನೆಸ್ ಫಿನಾನ್ಸ್, business statistics and research methods, business management and human resource management, banking and financial institutions, marketing management, legal aspects of business, income tax and corporate tax planning. These are the 10 units. ಇವುಗಳೇನಾಯ್ತು, ಟೈಟಲ್ ಆಫ್ ಆಲ್ 10 ಯೂನಿಟ್ಸ್. ಓಕೆನಾ? ಇವುಗಳನ್ನ ಯಾವ ರೀತಿ ಬ್ರೇಕ್ ಡೌನ್ ಮಾಡ್ತಾರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆನಾ? ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಎರಡು ಇಲ್ಲಿ ಚಾಪ್ಟರ್ಸ್ ಇದೆ. ಓಕೆನಾ? ಅಥವಾ 2 ಯೂನಿಟ್ಸ್ ಇದೆ ಅಂತ ನೀವು ಹೇಳ್ಬೋದು. ಆ ಯೂನಿಟ್ಸ್ ಯಾವುದು ಮ್ಯಾಮ್ ಅಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ 2 ಯೂನಿಟ್ಸ್ ಇದೆ. ಇವುಗಳನ್ನು ನಾವು ಒನ್ ಬೈ ಒನ್ ಓದ್ಬೇಕು. ಓಕೆನಾ? ಏನು ಮ್ಯಾಮ್ ಹೀಗಂದ್ರೆ? ಹೌದಾ, ಇಲ್ಲಿ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಗೊತ್ತೇ ಇದೆ ಮೈಕ್ರೋ ಅಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಬರುತ್ತೆ. ಹೌದಾ? ಅದೇ ರೀತಿ ನಾವೇನಂತೀವಿ ಫೆಮಾ, ಫೆರಾ ಅನ್ನುವಂತಹ ಆಕ್ಟ್ಸ್ ಬರುತ್ತೆ. ಇವುಗಳೆಲ್ಲ ಇಲ್ಲಿ ಕವರ್ ಆಗುತ್ತೆ. ಸೊ
ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ನೋಡಿ. ಕಾನ್ಸೆಪ್ಟ್ಸ್ ಅಂಡ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇದರಲ್ಲಿ ಇಕನಾಮಿಕ್ ಸಿಸ್ಟಮ್, ಇಕನಾಮಿಕ್ ಪಾಲಿಸೀಸ್ ಅಂದ್ರೆ ಮಾನಿಟರಿ ಅಂಡ್ ಫಿಸಿಕಲ್ ಪಾಲಿಸಿ. ಮಾನಿಟರಿ ಪಾಲಿಸಿ ಅಂತ ಬಂದಾಗ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಹೌದಾ. ಫಿಸಿಕಲ್ ಪಾಲಿಸಿ ಅಂತ ಬಂದಾಗ ಟ್ಯಾಕ್ಸೇಷನ್ ಪಾಲಿಸಿ ಆಫ್ ದ ಗವರ್ಮೆಂಟ್ ಬರುತ್ತೆ. ಓಕೆನಾ. ಮಾನಿಟರಿ ಪಾಲಿಸಿಯಲ್ಲಿ ನೀವೇನ್ ನೋಡ್ತೀರಾ, ಎಲ್ಲ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಗಳನ್ನ ನೋಡ್ತೀರಾ. ಓಕೆನಾ. ಅದೇ ರೀತಿ ಆರ್ ಬಿ ಐ ಯಾವ ರೀತಿ ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನೋಡ್ತೀರಾ. ಮುಂದೆ ಬಂದ್ಬಿಟ್ಟು ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ರೋಲ್ ಆಫ್ ಗವರ್ಮೆಂಟ್ ಇನ್ ಬಿಸ್ನೆಸ್. ಲೀಗಲ್ ಎನ್ವಿರಾನ್ಮೆಂಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಫೆಮಾ, ಸೋಷಿಯಲ್ ಕಲ್ಚರಲ್ ಫ್ಯಾಕ್ಟರ್ಸ್ ಅಂಡ್ ದೇರ್ ಇನ್ಫ್ಲೂಯೆನ್ಸ್ ಆನ್ ಬಿಸ್ನೆಸ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಇನ್ ಶಾರ್ಟ್ ನಾನು ಹೇಳಬೇಕು ಅಂದ್ರೆ ಮೈಕ್ರೋ ಅಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಇರುತ್ತೆ. ಮೈಕ್ರೋ ಎನ್ವಿರಾನ್ಮೆಂಟ್ ನ ಎಲ್ಲ ಫ್ಯಾಕ್ಟರ್ಸ್, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ನ ಎಲ್ಲ ಫ್ಯಾಕ್ಟರ್ಸ್ ಅನ್ನ ನೀವು ಇಲ್ಲಿ ಓದ್ತೀರಾ. ಓಕೆನಾ. ದೆನ್ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನೋಡಿ, ಫಸ್ಟ್ ಪಾರ್ಟ್ ನಿಮ್ಗೆ ಅನ್ಸ್ಬೋದು, ಮ್ಯಾಮ್ ಇಷ್ಟೇನಾ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ, ಫಸ್ಟ್ ನಾವು ಪಾರ್ಟ್ ನೋಡ್ತಾ ಇದೀವಿ ಇಷ್ಟೇನಾ. ನೋಡಿ, ನೋಡಕ್ಕೆ ಇದು ಇಷ್ಟೇ ಅಂತ ಅನಿಸ್ಬಹುದು, ಬಟ್ ಇದರಲ್ಲಿ ಡಿಟೇಲ್ ಆದಂತಹ ಕಾನ್ಸೆಪ್ಟ್ಸ್ ಅನ್ನ ನಾವು ಓದ್ಬೇಕಾಗತ್ತೆ. ಓಕೆನಾ. ಸೊ ಇನ್ ಡಿಟೇಲ್ ನಾವ್ ಇದನ್ನ ಓದ್ತಾ ಹೋಗ್ತೀವಿ. ದೆನ್ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಓದ್ತೀವಿ. ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ನೋಡ್ತೀವಿ. ನೋಡಿ, ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ಮೋಡ್ಸ್ ಆಫ್ ಎಂಟ್ರಿಂಗ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ. ದೆನ್ ಮುಂದೆ ಎಫ್ ಡಿ ಐ, ದೆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಯ್ತಾ. ಇದರಲ್ಲಿ ನಾವೇನೇನ್ ನೋಡ್ತೀವಿ ಹೇಳಿ, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಲ್ಲಿ ಲೈಕ್ ಎಸಿಯಾನ್, ಸಾರ್ಕ್, ನಾಫ್ತಾ, ಯುರೋಪಿಯನ್ ಯೂನಿಯನ್, ಈ ಎಲ್ಲ ಪಾರ್ಟ್ಸ್ ನಾವು ಇಲ್ಲಿ ನೋಡ್ತೀವಿ. ಇಂಟರ್ನ್ಯಾಷನಲ್ ಇಕನಾಮಿಕ್ ಇನ್ಸ್ಟಿಟ್ಯೂಷನ್ ಆದಂತ IMF, ವರ್ಲ್ಡ್ ಬ್ಯಾಂಕ್ ಅಂಡ್ UNCTAD, ಅಂಟ್ಯಾಡ್ ಅಂತ ಕೂಡ ಇದನ್ನ ನೋಡ್ತೀವಿ. ಓಕೆನಾ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, functions and objectives of WTO, agriculture agreements, GATS and TRIPS and TRIMS. All these things we are going to discuss here. ಅಂದ್ರೆ ಫಸ್ಟ್ ಚಾಪ್ಟರ್ ಅಂತ ಬಂದಾಗ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನುವಂತ ಎರಡು ಪಾರ್ಟ್ಸ್ ಇದೆ. ಅವುಗಳಲ್ಲಿ ಡಿಟೇಲ್ ಆಗಿ ನಾವು ಒಂದೊಂದನ್ನೇ ನೋಡ್ತಾ ಹೋಗ್ತೀವಿ. ಓಕೆನಾ. ನಮ್ಮ ಕ್ರ್ಯಾಶ್ ಕೋರ್ಸ್ ಅಲ್ಲಿ, ಇವಾಗ ನಾವು ಲಾಂಚ್ ಮಾಡ್ತಾ ಇರುವಂತಹ ಕ್ರ್ಯಾಶ್ ಕೋರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಯಾವ ಯಾವ ಕಾನ್ಸೆಪ್ಟ್ಸ್ ಇಂದ ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿದೆ ಅವುಗಳನ್ನ ನಾನು ಕವರ್ ಮಾಡಲಿದ್ದೇನೆ. ನಮ್ಮ ಜನವರಿ ಬ್ಯಾಚ್ ಅಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ನಾವು ಡಿಟೇಲ್ ಆಗಿ ಓದಿದೀವಿ. ನೀವು ಡಿಟೇಲ್ ಆಗಿ ಓದ್ಬೇಕು ಅಂದ್ರೆ ನಮ್ಮ ಜನವರಿ ಬ್ಯಾಚ್ ಅನ್ನ ಜಾಯಿನ್ ಆಗ್ಬಹುದು. ಅದರ ಎಲ್ಲ ರೆಕಾರ್ಡೆಡ್ ಕ್ಲಾಸ್ ಅವೈಲೇಬಲ್ ಇದೆ. ಕ್ರ್ಯಾಶ್ ಕೋರ್ಸ್ಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೆಕೆಂಡ್ ಚಾಪ್ಟರ್ ಈಸ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಇದರಲ್ಲಿ ನಿಮಗೆ ಗೊತ್ತಿದೆ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ನೋಡಿ, ಇರೋ 10 ಚಾಪ್ಟರ್ ಅಲ್ಲಿ 20 ಚಾಪ್ಟರ್ ಇದ್ದ ಹಾಗೆ ಇದೆ. ಯಾಕಂದ್ರೆ ಅಕೌಂಟಿಂಗ್ ಅನ್ನೋದೊಂದು, ಆಡಿಟಿಂಗ್ ಅನ್ನೋದೊಂದು ಎರಡು ಪಾರ್ಟ್. ಓಕೆನಾ. ಅಕೌಂಟಿಂಗ್ ಅಂತ ಬಂದಾಗ ಎಲ್ಲ ಒಂದು ಪಾಯಿಂಟ್ಸ್ ಅನ್ನ ನೀವು ಡಿಟೇಲ್ ಆಗಿ ಓದ್ತಾ ಹೋಗ್ಬೇಕು. ಆದ್ರೆ ನಾನು 3 ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳ್ತೀನಿ. ಫಿನಾನ್ಷಿಯಲ್ ಅಕೌಂಟಿಂಗ್, ಕಾರ್ಪೊರೇಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಅಕೌಂಟಿಂಗ್, ಯಾವ ಯಾವ ಅಕೌಂಟಿಂಗ್ ಅನ್ನ ನೀವು ಇಲ್ಲಿವರೆಗೆ ಕಲ್ತಿದ್ರಾ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗುತ್ತೆ. ಓಕೆನಾ. ನೋಡಿ, ಬೇಸಿಕ್ಸ್ ಅಂದ್ರೆ ನೀವು PU ಅಲ್ಲಿ ಕಲಿಯುವಂತಹ ಬೇಸಿಕ್ ಪ್ರಿನ್ಸಿಪಲ್ಸ್ ಇರ್ಬೋದು, ಕಾನ್ಸೆಪ್ಟ್ಸ್ ಅಂಡ್ ಪಾಸ್ಟುಲೇಟ್ಸ್ ಇರ್ಬೋದು. ಅದೇ ರೀತಿ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಅನ್ನು ನೀವು PU ಅಲ್ಲಿ ಕಲ್ತಿರ್ತೀರಾ. ಮುಂದೆ ಕಾರ್ಪೊರೇಟ್ ಅಕೌಂಟಿಂಗ್, ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಫಿನಾನ್ಷಿಯಲ್ ಸಿಸ್ಟಮ್ ಅನಾಲಿಸಿಸ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು, ಅಂಡ್ ಆಡಿಟಿಂಗ್. ಆಡಿಟಿಂಗ್ ಅನ್ನುವಂತ ಪಾರ್ಟ್ ಜಾಸ್ತಿ ಇಲ್ಲ, ಆದ್ರೆ ಇವುಗಳಲ್ಲಿಯೂ ಕೂಡ ವೌಚಿಂಗ್ ಅಂದ್ರೆ ಏನು, ವೆರಿಫಿಕೇಶನ್, ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಎಸ್. ದೆನ್ ಬಿಸ್ನೆಸ್ ಇಕನಾಮಿಕ್ಸ್ ಅಂತ ಬಂದಾಗ ಒಂದು ಪಾಯಿಂಟ್ ಅನ್ನ ತಿಳ್ಕೊಳ್ಳಿ. ಬಿಸ್ನೆಸ್ ಇಕನಾಮಿಕ್ಸ್ ಅಲ್ಲಿ ಇಕನಾಮಿಕ್ಸ್ ಅನ್ನ ಮಾಸ್ಟ್ರಿಯಲ್ಲಿ ಓದುವಂತ ಇಕನಾಮಿಕ್ಸ್ಗೂ ಅದೇ ರೀತಿ ನಮ್ಮ ಕಾಮರ್ಸ್ ಇಕನಾಮಿಕ್ಸ್ಗೂ ಡಿಫರೆನ್ಸ್ ಇದೆ. ಬಿಸ್ನೆಸ್ ಇಕನಾಮಿಕ್ಸ್ ಅಲ್ಲಿ ನಾವೇನೇನ್ ನೋಡ್ತೀವಿ ಅಂದ್ರೆ ಮ್ಯಾನೇಜರಲ್ ಅಥವಾ ಬಿಸ್ನೆಸ್ ಇಕನಾಮಿಕ್ಸ್ ಅಂತ ನಾವೀಗ ಟೈಟಲ್ ಕೊಡ್ಬೋದು. ಇದರಲ್ಲಿ ಮೀನಿಂಗ್ ಅಂಡ್ ಸ್ಕೋಪ್ ಅಂತೂ ಇದ್ದೇ ಇದೆ, ಇದು ಬೇಸಿಕ್ ಆಯ್ತು. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡಿಮಾಂಡ್ ಅನಾಲಿಸಿಸ್, ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಯುಟಿಲಿಟಿ ಅನಾಲಿಸಿಸ್ ಅಂಡ್ ಇಂಡಿಫರೆನ್ಸ್ ಕರ್ವ್ ಅನ್ನ ಓದ್ತೀವಿ. ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್, ಶಾರ್ಟ್ ಟರ್ಮ್ ವೇರಿಯೇಬಲ್ ಪ್ರಪೋರ್ಷನ್, ಅದೇ ರೀತಿ ಲಾಂಗ್ ಟರ್ಮ್ ರಿಟರ್ನ್ಸ್ ಟು ಸ್ಕೇಲ್ ಅನ್ನ ನೋಡ್ತೀವಿ. ಅದೇ ರೀತಿ ಥಿಯರಿ ಆಫ್ ಕಾಸ್ಟ್, ಅದೇ ರೀತಿ ಪ್ರೈಸ್ ಡಿಟರ್ಮಿನೇಷನ್ ಅಂಡರ್ ಡಿಫರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್. ಅಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಏನು, ಮೊನೋಪೊಲಿಸ್ಟಿಕ್ ಅಂದ್ರೆ ಏನು, ಮೊನೋಪೊಲಿ ಅಂದ್ರೆ ಏನು, ಒಲಿಗೋಪೊಲಿ, ಪ್ರೈಸ್ ಸ್ಟ್ರಾಟಜೀಸ್, ಸ್ಕಿಮ್ಮಿಂಗ್, ಪೆನೆಟ್ರೇಷನ್, ಇವುಗಳನ್ನ ಪ್ರೈಸ್ ಸ್ಟ್ರಾಟಜೀಸ್ ಅನ್ನ ಮಾರ್ಕೆಟಿಂಗ್ ಅಲ್ಲಿಯೂ ಕೂಡ ನಾವು ನೋಡ್ತೀವಿ. ಅಂದ್ರೆ ಎಕನಾಮಿಕ್ಸ್ ಅಂತ ಬಂದಾಗ ನೀವು PU ಇಂದ ಡಿಗ್ರಿಯಲ್ಲಿ ಯಾವ ಯಾವ ಎಕನಾಮಿಕ್ಸ್ ನ ಪಾರ್ಟ್ಸ್ ಅನ್ನ ಕಲ್ತಿದ್ದೀರಾ ಎಲ್ಲವನ್ನು ನಾವಿಲ್ಲಿ ನೋಡ್ತೀವಿ. ಫೋರ್ತ್ ಚಾಪ್ಟರ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಥವಾ ಯೂನಿಟ್ ಆಫ್ ಯುವರ್ ಸಿಲೆಬಸ್ ಇಸ್ ಬಿಸ್ನೆಸ್ ಫಿನಾನ್ಸ್ ಅಥವಾ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮಗೆ ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಜೆಟಿಂಗ್, ಆಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್,
ಈ ಒಂದು ಪಾರ್ಟ್ಸ್ ಇಂದ ತುಂಬಾ ಸಲ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದೇ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ. ಈಗ ಬಂದಂತಹ ನೆಟ್ ಎಕ್ಸಾಮಿನ ಸಿಲೆಬಸ್ ಅನ್ನು ನೀವು ನೋಡಿರಬಹುದು ಕ್ವಶನ್ ಪೇಪರ್ ಅಲ್ಲಿ. ಈ ಕ್ವಶನ್ಸ್ ಅನ್ನು ನಾವು ಕಂಪಲ್ಸರಿ ಆಗಿ ನೋಡ್ತೀವಿ. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಕಾಸ್ಟ್ ಆಫ್ ಕ್ಯಾಪಿಟಲ್, ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್, ಅದೇ ರೀತಿ ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್, ಈ ಒಂದು ಪಾರ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಾಯ್ತು ಅಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್ ಬಗ್ಗೆನೂ ಕೂಡ ಇಲ್ಲಿ ನಾವು ಕಲಿತೀವಿ. ಓಕೆನಾ? ಅದೇ ರೀತಿ ಹೆಡ್ಜಿಂಗ್ ಟೆಕ್ನಿಕ್ಸ್ ಯಾವ್ಯಾವ್ದಿದೆ ಅವುಗಳ ಬಗ್ಗೆನೂ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ. ಸೊ ಇಲ್ಲಿ ಸಿಲೆಬಸ್ ಅನ್ನ ನೋಡ್ತಾ ಹೋದಾಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಆದ್ರೆ ಡಿಟೇಲ್ ಆಗಿ ಓದ್ತಾ ಹೋದಾಗ ಅಥವಾ ನಮ್ಮ ಕೋರ್ಸ್ ಅನ್ನು ನೀವು ಅಟೆಂಡ್ ಮಾಡಿದಾಗ ನಿಮ್ಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಮೆಥಡ್ ಅಂತ ಬಂದಾಗ ಬಿಸ್ನೆಸ್ ಸ್ಟಾಟ್ ಅಂಡ್ ರಿಸರ್ಚ್ ಅನ್ನುವಂತ 2 ಪಾರ್ಟ್ಸ್ ಇದೆ. ಬಿಸ್ನೆಸ್ ಸ್ಟಾಟ್ ಅಲ್ಲಿ ನಿಮಗೆ ನ್ಯೂಮರಿಕಲ್ ಆಸ್ ವೆಲ್ ಆಸ್ ಥೆರಟಿಕಲ್ ಕ್ವಶನ್ಸ್ ಬರುತ್ತೆ. ರಿಸರ್ಚ್ ಮೆಥಡ್ಸ್ ಅಂತ ಬಂದಾಗ ಥೆರಾಟಿಕಲ್ ಕ್ವಶನ್ಸ್ ಮಾತ್ರ ನಾವು ಜಾಸ್ತಿ ಇಲ್ಲಿ ನೋಡ್ತೀವಿ. ಓಕೆನಾ? ರಿಸರ್ಚ್ ಅಂತ ಬಂದಾಗ ಟೈಪ್ಸ್ ಆಫ್ ರಿಸರ್ಚ್, ಡಿಸೈನ್, ಅದೇ ರೀತಿ ಝೆಡ್ ಟೆಸ್ಟ್, ಅನೋವಾ, ಕೈ-ಸ್ಕ್ವೇರ್ ಟೆಸ್ಟ್, ಈ ಎಲ್ಲವನ್ನು ನಾವು ಇಲ್ಲಿ ನೋಡ್ತೀವಿ ರಿಪೋರ್ಟ್ ರೈಟಿಂಗ್ ವರೆಗೂ. ಓಕೆನಾ? ಅದೇ ರೀತಿ ಬಿಸ್ನೆಸ್ ಸ್ಟಾಟ್ ಅಂತ ಬಂದಾಗ ನೀವು PU ಅಲ್ಲಿ ಕಲ್ತಿರುವಂತಹ, ಡಿಗ್ರಿಯಲ್ಲಿ ಕಲ್ತಿರುವಂತಹ ಮೀನ್, ಮೀಡಿಯನ್, ಮೋಡ್ ಇರ್ಬೋದು. ಅದೇ ರೀತಿ ವೆರಾಯನ್ಸ್ ಅಲ್ಲಿ ಏನ್ ಬರುತ್ತೆ ಹೇಳಿ, ಸ್ಟ್ಯಾಂಡರ್ಡ್ ಡೆವಿಯೇಷನ್, ಇವುಗಳನ್ನ ನೋಡ್ತೀವಿ. ಅದೇ ರೀತಿ ಪ್ರೊಬ್ಯಾಬಿಲಿಟಿಯನ್ನ ನೋಡ್ತೀವಿ. ಈ ಎಲ್ಲ ಅಂಶಗಳನ್ನ, ಕೋರಿಲೇಷನ್ ಅಂದ್ರೆ ಏನು, ರಿಗ್ರೆಷನ್ ಅಂದ್ರೆ ಏನು, ಈ ಎಲ್ಲ ಅಂಶಗಳನ್ನ ಇಲ್ಲಿ ನಾವು ನೋಡ್ತೀವಿ. 6th ಚಾಪ್ಟರ್ ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಒನ್ ಆಫ್ ದ ಈಸಿಯೆಸ್ಟ್ ಟಾಪಿಕ್ ಆಫ್ ಯುವರ್ ನೆಟ್ ಸೆಟ್ ಸಿಲೆಬಸ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಮ್ಯಾನೇಜ್ಮೆಂಟಿನ ಕಾನ್ಸೆಪ್ಟ್ಸ್, ಅದೇ ರೀತಿ ಹ್ಯೂಮನ್ ರಿಸೋರ್ಸಿನ ಕಾನ್ಸೆಪ್ಟ್ಸ್ ಅನ್ನ ನೋಡ್ತೀವಿ. ಮೋಟಿವೇಶನ್ ಆಗಿರ್ಬೋದು, ಅದೇ ರೀತಿ ಲೀಡರ್ಶಿಪ್ ಆಗಿರ್ಬೋದು. ಹ್ಯೂಮನ್ ರಿಸೋರ್ಸ್ ಅಲ್ಲಿ ಬಂದಾಗ ನಾವೇನೇನು ನೋಡ್ತೀವಿ ಹೇಳಿ, ರಿಕ್ರೂಟ್ಮೆಂಟ್, ಸಿಲೆಕ್ಷನ್, ಟ್ರೈನಿಂಗ್, ಅದೇ ರೀತಿ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಕಲೆಕ್ಟಿವ್ ಬಾರ್ಗೇನಿಂಗ್, ಪರ್ಸನಾಲಿಟಿ ಅಲ್ಲಿ ನಾವು ಒಂದು ಇಮೋಷನ್ಸ್, ಅಟಿಟ್ಯೂಡ್ಸ್, ಓಕೆನಾ, ಆರ್ಗನೈಸೇಷನಲ್ ಕಲ್ಚರ್, ಈ ಎಲ್ಲ ಕಾನ್ಸೆಪ್ಟ್ಸ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಬಂದ್ಬಿಟ್ಟು ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈ ಒಂದು ಚಾಪ್ಟರ್ ಕಂಪ್ಲೀಟ್ಲಿ ಥೆರಾಟಿಕಲ್ ಬೇಸ್ಡ್ ಇದೆ. ಇಲ್ಲಿ ಯಾವುದೇ ರೀತಿಯ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಬರೋದಿಲ್ಲ. ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ, ಅದು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, RRBs ಇರ್ಬೋದು, ಫಾರಿನ್ ಬ್ಯಾಂಕ್ಸ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ರಿಸರ್ವ್ ಬ್ಯಾಂಕಿನ ಫಂಕ್ಷನ್ಸ್ ಏನು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬರುವಂತಹ ರಿಫಾರ್ಮ್ಸ್ ಏನಿದೆ, ಇಲ್ಲಿಂದ 100% ಕ್ವಶನ್ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಬೆಸಲ್ ನಾರ್ಮ್ಸ್, ಹೌದಾ, ಅದೇ ರೀತಿ ಬೇರೆ ಬೇರೆ ಕಮಿಟೀಸ್ ರೆಕಮೆಂಡೇಶನ್ಸ್ ಅನ್ನ ಇಲ್ಲಿ ಕೇಳ್ತಾರೆ. ಓಕೆನಾ? ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಬಗ್ಗೆ ಕೇಳ್ತಾರೆ. ಓಕೆನಾ? ದೆನ್ ಫಿನಾನ್ಷಿಯಲ್ ರೆಗ್ಯುಲೇಟರ್ಸ್ ಇನ್ ಇಂಡಿಯಾ, ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಇನ್ಕ್ಲೂಡಿಂಗ್ ಫಿನಾನ್ಷಿಯಲ್ ಇನ್ಕ್ಲೂಷನ್, ಡೆಸಿಗ್ನೇಷನ್ ಆಫ್ ಬ್ಯಾಂಕಿಂಗ್ ಅಂಡ್ ಅದರ್ ಫಿನಾನ್ಷಿಯಲ್ ಸರ್ವಿಸಸ್, ಅಂದ್ರೆ ಬ್ಯಾಂಕಿಂಗಿನ ಬ್ಯಾಂಕ್ಸ್ ಯಾವ ಯಾವ ರೀತಿಯ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಲೈಕ್ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಎಸ್, ಇದರ ಜೊತೆಗೆ ಲಾಸ್ಟ್ ಪಾರ್ಟ್ ಅಂತ ನಾವು ಇನ್ಶೂರೆನ್ಸ್ ಅನ್ನ ಕೂಡ ಇಲ್ಲಿ ನೋಡ್ತೇವೆ. ಓಕೆನಾ? ಅಂಡ್ 8th ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಲ್ಲಿಂದ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾರೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಓಕೆನಾ? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ಸ್ಕೋರಿಂಗ್ ಇದೆ, ಪ್ಲಸ್ ಈಸಿ ಇದೆ, ಸ್ವಲ್ಪ ಫಾಸ್ಟ್ ಇದೆ. ಓಕೆನಾ? ಮಾರ್ಕೆಟಿಂಗಿನ ಕಾನ್ಸೆಪ್ಟ್ಸ್ ಏನು, ಲೈಕ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಬಂದಾಗ ಪ್ರೈಸ್, ಪ್ರಾಡಕ್ಟ್, ಪ್ಲೇಸ್. ಓಕೆನಾ? ಅದೇ ರೀತಿ 7 P's ಆಫ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಪ್ರಾಡಕ್ಟ್ ಡಿಸಿಷನ್ ಅಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ, ಪ್ರಾಡಕ್ಟ್ ಮಿಕ್ಸ್ ಡಿಸಿಷನ್ಸ್ ಯಾವ ರೀತಿ ತಗೊಳ್ತಾರೆ, ಪ್ರೈಸಿಂಗ್ ಡಿಸಿಷನ್ಸ್ ನಾನು ಹಿಂದೆ ನಿಮ್ಗೆ ಹೇಳಿದೆ, ಇಕನಾಮಿಕ್ಸ್ ಅಲ್ಲಿ ಸ್ಕಿಮ್ಮಿಂಗ್ ಪ್ರೈಸ್ ಇರ್ಬೋದು, ಪೆನೆಟ್ರೇಷನ್ ಪ್ರೈಸ್ ಇರ್ಬೋದು, ಪ್ರಮೋಷನ್, ಅಡ್ವರ್ಟೈಸಿಂಗ್ಮೆಂಟ್ ಬಗ್ಗೆ ಕೇಳ್ತಾರೆ. ಓಕೆನಾ? ಅದೇ ರೀತಿ ಡಿಸ್ಟ್ರಿಬ್ಯೂಷನ್, ಕನ್ಸ್ಯೂಮರ್ ಬಿಹೇವಿಯರ್, ದೆನ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್, ಲೈಕ್ ಇವಾಗ ರೀಸೆಂಟ್ ಟ್ರೆಂಡ್ಸ್ ಏನಿದೆ, ಲೈಕ್ ಗ್ರೀನ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್. ಎಸ್, ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಪ್ರೊಸೆಸ್ ಅಲ್ಲಿ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್, ಈ ಎಲ್ಲ ಅಂಶಗಳನ್ನ ಇಲ್ಲಿ ಕವರ್ ಮಾಡ್ತಾರೆ. ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಅದೇ ರೀತಿ ಇಲ್ಲಿಂದ ನೀವು 10 ಅಥವಾ 10 ಜಾಸ್ತಿ ಕ್ವಶನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮುಂದೆ ಬರುವಂತಹ ಚಾಪ್ಟರ್ 9th ಚಾಪ್ಟರ್ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್, ಸ್ವಲ್ಪ ಡಿಫಿಕಲ್ಟ್ ಅಂತ ನಾನು ಹೇಳ್ತೀನಿ. ಯಾಕೆ ಡಿಫಿಕಲ್ಟ್ ಅಂದ್ರೆ ಇಲ್ಲಿ ಎಲ್ಲ ಆಕ್ಟ್ಸ್ ಇದೆ. ಓಕೆನಾ? ಇಂಡಿಯನ್ ಕಾಂಟ್ರಾಕ್ಟ್ಸ್ ಆಕ್ಟ್, ಅದೇ ರೀತಿ ಸ್ಪೆಷಲ್ ಕಾಂಟ್ರಾಕ್ಟ್ಸ್, ಸೇಲ್ ಆಫ್ ಗೂಡ್ಸ್ ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಕಂಪನೀಸ್ ಆಕ್ಟ್, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಹೌದಾ? ಅದೇ ರೀತಿ ಈಗ ರೀಸೆಂಟ್ ಆಗಿ ಬಂದಿರುವಂತಹ ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟ್ ವರೆಗೂ ಎಲ್ಲವನ್ನೂ ಇಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲಿ ಇಯರ್ಸ್ ಅನ್ನು ಸ್ವಲ್ಪ ನೆನಪಿಟ್ಕೊಳ್ಬೇಕಂತ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಓಕೆನಾ?
ಲಾಸ್ಟ್ ಅಲ್ಲಿ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ನೋಡಿ, ಒನ್ ಆಫ್ ದ ಫೇವ್ರೆಟ್ ಚಾಪ್ಟರ್ಸ್ ಆಫ್ ಎಕ್ಸಾಮಿನರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿಂದ ನಮಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಇದು ಇಂಟ್ರೆಸ್ಟಿಂಗ್ ಇದೆ ಚಾಪ್ಟರ್, ಓಕೆನಾ. ಈಸಿ ಅಂತ ಹೇಳೋದಿಲ್ಲ ನಾನು, ಇಂಟ್ರೆಸ್ಟಿಂಗ್ ಇದೆ. ಅದೇ ರೀತಿ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಅಪ್ಲಿಕೇಬಲ್ ಆಗುವಂತ ಚಾಪ್ಟರ್ ಆಗಿರೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ, ಓಕೆನಾ. ಸೊ ಇದರಲ್ಲಿ ಟ್ಯಾಕ್ಸಿನ ಬೇಸಿಕ್ಸ್ ಆಗಿರ್ಬೋದು, ಇಂಟರ್ನಲ್ ಟ್ಯಾಕ್ಸೇಷನ್, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ, ಡಿಡಕ್ಷನ್ ಅಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ನಾವು ನೋಡ್ತೀವಿ. ಅಂದ್ರೆ ಯಾವ ಯಾವ ಡಿಡಕ್ಷನ್ಸ್ ಸಿಗತ್ತೆ ನಮ್ಗೆ, ಯಾವ ಹೆಡ್ ಅಂಡರ್ ಏನ್ ಕವರ್ ಆಗುತ್ತೆ, ಚಿಕ್ಕ ಪುಟ್ಟ ಕ್ಯಾಲ್ಕುಲೇಷನ್ಸ್ ಅನ್ನು ಕೂಡ ಇಲ್ಲ ಕೇಳ್ತಾರೆ, ಓಕೆನಾ. ಅದೇ ರೀತಿ ರೆಸಿಡೆನ್ಸಿಯಲ್ ಸ್ಟೇಟಸ್ ಬಗ್ಗೆ ಕ್ವಶನ್ ಬರುತ್ತೆ. ಸೊ ಇನ್ ಡಿಟೇಲ್ ಆಗಿ ನಾವು ಓದಿದ್ರೆ ಇದಕ್ಕಿಂತ ಈಸಿಯೆಸ್ಟ್ ಚಾಪ್ಟರ್ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಕೂಡ ಹೌದು. ಹೀಗೆ 10 ಚಾಪ್ಟರ್ಸ್ ಅನ್ನ ಚೆನ್ನಾಗಿ ಡಿಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನ ಒನ್ ಬೈ ಒನ್ ನಾವು ಓದ್ತಾ ಹೋಗ್ಬೇಕು. ಈಗ ಬರುವಂತಹ ನಮ್ಮ ಕೋರ್ಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ, ಯಾವ್ದು ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದೆ, ಯಾವ್ದರಿಂದ ಕ್ವಶನ್ಸ್ ರಿಪೀಟೆಡ್ ಆಗಿ ಬರುತ್ತೆ, ಅವುಗಳನ್ನ ಕವರ್ ಮಾಡಲಿದ್ದೇವೆ. ಡಿಟೇಲ್ ಚಾಪ್ಟರ್ ಆಲ್ರೆಡಿ ಜನವರಿಯಿಂದ ಸ್ಟಾರ್ಟ್ ಆಗಿದೆ, ಅದನ್ನ ಕೂಡ ನೀವು ಜಾಯ್ನ್ ಆಗ್ಬೋದು, ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಗೆ ಮತ್ತೆ ಭೇಟಿಯಾಗೋಣ.